ಇನ್ನು ನಮ್ಮ ಅಶೋಕ್ ಅಣ್ಣ ಅವರು, ನಮ್ಮ ಯತ್ನಾಳ್ ಅಣ್ಣ ಅವರು, ನಮ್ಮ ಸಿ ಟಿ ರವಿ ಅವರು, ಇವರೆಲ್ಲ ದೊಡ್ಡ ಹಿಂದೂಗಳ ಥರ ಇವರು ಒಬ್ಬರೇ ಹಿಂದೂಗಳು. ಎಲ್ಲ ಡೋಂಗಿ ಹಿಂದೂಗಳು ಸರ್. ನೀವೆಲ್ಲ ಧರ್ಮನ ಪ್ರೀತಿಸೋದು, ಗೌರವಿಸೋದು. ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್? ನಾನು ಆರ್ ಅಶೋಕ್ ಅಣ್ಣನ ಕರಿತೀನಿ, ಆರ್ ಅಶೋಕ್ ಅವ್ರನ್ನ, ಸಿ ಟಿ ರವಿ ಅವ್ರನ್ನ, ಯತ್ನಾಳ್ ಅವ್ರನ್ನ, 3 ಜನನ ಕರಿತೀನಿ. ಭಗವದ್ಗೀತೆ ಮೇಲೇ ಡಿಬೇಟ್ ಹೇಳೋಣ ಬನ್ನಿ. ನಾನು ಆರ್ ಅಶೋಕ್, ನಿಮ್ಗೆ ಅಷ್ಟು ಧರ್ಮದ ಬಗ್ಗೆ ಇದ್ದರೆ, ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ರೆ, ಭಗವದ್ಗೀತೆ ನಿಮಗೆ ಬಂದರೆ, ನಾನು ಆರ್ ಅಶೋಕ್ ಅವ್ರನ್ನ, ಸಿ ಟಿ ರವಿಯನ್ನ, ಯತ್ನಾಳ್ ಅವ್ರನ್ನ 3 ಜನನ ಭಗವದ್ಗೀತೆ ಮೇಲೆ ಡಿಬೇಟ್ ಕರಿತಾ ಇದ್ದೀನಿ. ಇವ್ರ ಜ್ಞಾನ ಏನು, ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡಲಿ. ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ. 3 ಜನಕ್ಕೆ ದಮ್ಮು, ತಾಕತ್ತು ಇವಿದ್ರೆ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ ಸರ್. ಅದಾದ್ಮೇಲೆ ಮಾತಾಡೋಣ. ನಾವು ನಮ್ಮ ಧರ್ಮನ ಗೌರವಿಸಬೇಕು, ಬೇರೆ ಧರ್ಮನ ಗೌರವಿಸಬೇಕು. ಇದನ್ನು ಬಿಟ್ಟು ಬಿ ಜೆ ಪಿಯವರು ಸರ್, ಇವರು ಒಂದು ಕೈಯಲ್ಲಿ ಪೆಟ್ರೋಲು, ಒಂದು ಕೈಯಲ್ಲಿ ಬೆಂಕಿಪಟ್ಟಣ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರವರು. ಇವತ್ತು ಒಬ್ಬನಿಗಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ? ಆರ್ ಅಶೋಕ್ ಅವ್ರದ್ದು ಒಂದು ಕಡೆ, ಯತ್ನಾಳ್ ಅವ್ರದ್ದು ಒಂದು ಕಡೆ.